ಬಾಗೇಪಲ್ಲಿಯಲ್ಲಿ ಫುಡ್ ಕಿಟ್ಗಾಗಿ ವೇದಿಕೆಯಲ್ಲೇ ಕಿತ್ತಾಡಿದ್ದಾರೆ. ವೇದಿಕೆ ಮೇಲಿದ್ದ ಫುಡ್ ಕಿಟ್ಗಾಗಿ ಜನರು ರಂಪಾಟ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿರ್ಗಮಿಸಿದ ಬೆನ್ನಲ್ಲೇ ಫುಡ್ ಕಿಟ್ಗಾಗಿ ವೇದಿಕೆ ಮೇಲೆಯೇ ಜನ ಕಿತ್ತಾಡಿದ್ದಾರೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಯಿಂದ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಸಾಂಕೇತಿಕವಾಗಿ ಕಿಟ್ ಅನ್ನ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ವಿತರಿಸಿದ್ರು. ನಾಯಕರು ನಿರ್ಗಮಿಸ್ತಾ ಇದ್ದಂತೆ ಕಿಟ್ಗಾಗಿ ಜನ ಕಿತ್ತಾಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಶಾದಿ ಮಹಲ್ ಬಳಿ ಒಂದು ಘಟನೆ ನಡೆದಿದೆ. ಫುಡ್ ಕಿಟ್ಗಾಗಿ ನಾನಾ ನೀನಾ ಅಂತ ಕಿತ್ತಾಡಿದ್ದಾರೆ ಜನ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಫುಡ್ ಕಿಟ್ ಅನ್ನ ವಿತರಣೆ ಮಾಡಿ ಕಾರ್ಯಕ್ರಮದ ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ಆ ನಂತರ ಫುಡ್ ಕಿಟ್ ಅನ್ನ ಪಡ್ಕೊಳ್ಳೋದಕ್ಕೆ ಜನ ಕಿತ್ತಾಡಿದ್ದಾರೆ. ನನಗೆ ಬೇಕು ಅಂತ ಇರೋ ಫುಡ್ ಕಿಟ್ಗಳಿಗಾಗಿ ಜನ ಕಿತ್ತಾಡಿರುವಂಥದ್ದು. ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇರಲಿಲ್ಲ. ಇನ್ನು ಕೊರೋನಾ ಬಗ್ಗೆಯಂತೂ ಜನರಿಗೆ ಒಂದು ಸ್ವಲ್ಪವೂ ಭಯವೂ ಕೂಡ ಇರಲಿಲ್ಲ. ಜನ ಮಾಸ್ಕ್ ಕೂಡ ಹಾಕಿರಲಿಲ್ಲ. ಅಲ್ಲಿ ಇದ್ದಂತಹ ಫುಡ್ ಕಿಟ್ ಅನ್ನ ತಗೊಳ್ಳೋದಕ್ಕೋಸ್ಕರ ಜನ ಒಟ್ಟಿಗೆ ವೇದಿಕೆ ಮೇಲೆ ಮುಗಿಬಿದ್ದಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಬಾಗೇಪಲ್ಲಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಒಂದ್ ಕಡೆ ಮಳೆ ಬರ್ತಾ ಇದೆ, ಮಳೆಯೂ ಜನ ಲೆಕ್ಕಿಸಿಲ್ಲ. ನಾಯಕರು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದ ಹಾಗೆ ಅಲ್ಲಿಟ್ಟಿದ್ದಂತಹ ಫುಡ್ ಕಿಟ್ ಅನ್ನ ಪಡ್ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಒಟ್ಟೊಟ್ಟಿಗೆ ಜನ ಫುಡ್ ಕಿಟ್ಗಳಿಗಾಗಿ ಕಿತ್ತಾಟವನ್ನ ನಡೆಸಿರುವಂಥದ್ದು. ಯಾವ ರೀತಿಯಾಗಿ ಜನ ಒಂದು ಸೋಷಿಯಲ್ ಡಿಸ್ಟೆನ್ಸ್, ಕೊರೋನಾ ಮಾರ್ಗಸೂಚಿ ಇದೆಲ್ಲವನ್ನ ಮರೆತು ಕೇವಲ ಫುಡ್ ಕಿಟ್ಗಾಗಿ ಮುಗಿಬಿದ್ದಿದ್ದು ಅನ್ನುವಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ಈ ರೀತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಮೇಲೆ ಆ ಫುಡ್ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು ಶಾಸಕರು. ಬಟ್ ಅಲ್ಲಿ ಪ್ರಮುಖ ನಾಯಕರೆಲ್ಲರೂ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದ ಹಾಗೆ ಮಳೆ ಕೂಡ ಜೋರಾಗಿತ್ತು. ಬಟ್ ಫುಡ್ ಕಿಟ್ ಅನ್ನ ಪಡ್ಕೊಳ್ಳೇಬೇಕು ಅಂತ ಜನ ಎಲ್ಲ ಒಟ್ಟೊಟ್ಟಿಗೆ ವೇದಿಕೆ ಮೇಲೆಗೆ ಮುಗಿಬಿದ್ದಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಜನ ಸರ್ಕಾರದ ಎಲ್ಲ ಮಾರ್ಗಸೂಚಿಗಳನ್ನ ಮರೆತು ಮಾಸ್ಕ್ ಅನ್ನು ಕೂಡ ಹಾಕದೆ ಆ ಮಳೆಯಲ್ಲೇ ಜನ ಫುಡ್ ಕಿಟ್ಗಳಿಗಾಗಿ ಮುಗಿಬಿದ್ದಿದ್ರು. ಇನ್ನು ಮತ್ತೊಂದು ಕಡೆ ಯಾದಗಿರಿಯಲ್ಲಿ ಆಹಾರ ಕಿಟ್ಗೆ ಕಾರ್ಮಿಕರು ಮುಗಿಬಿದ್ದಿದ್ರು. ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಈ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ನೂರಾರು ಕಾರ್ಮಿಕರು ಸ್ಥಳಕ್ಕೆ ಬಂದಿದ್ರು. ಈ ವೇಳೆ ಸಾಮಾಜಿಕ ಅಂತರ ಇರಲಿಲ್ಲ, ಮಾಸ್ಕ್ ಸಹ ಹಾಕಿರಲಿಲ್ಲ. ಕಿಟ್ಗಾಗಿ ಎಲ್ಲರೂ ಕೂಡ ಮುಗಿಬಿದ್ದಿದ್ದು. ಪೊಲೀಸರು ಎಷ್ಟೇ ಮನವಿಯನ್ನ ಮಾಡಿದ್ರು ಕೂಡ ಅಲ್ಲಿ ಜನ ಕ್ಯಾರೆ ಅಂದಿಲ್ಲ. ಇನ್ನು ಈ ವೇಳೆ ಪೊಲೀಸರು ಹಾಗೆ ಕಾರ್ಮಿಕರ ನಡುವೆಯೇ ಕೆಲಕಾಲ ವಾಗ್ವಾದ ಏರ್ಪಟ್ಟಿತ್ತು. ನೂಕುನುಗ್ಗಲು ತಡೆಯಲು ಪೊಲೀಸರೇ ಹರಸಾಹಸ ಪಟ್ಟಿದ್ದಾರೆ. ನಿಯಂತ್ರಣಕ್ಕೆ ಬಾರದಿದ್ದಾಗ ಪೊಲೀಸರು ಲಾಠಿ ರುಚಿಯನ್ನ ತೋರಿಸಿದ್ದಾರೆ. ಆದ್ರೂ ಕೂಡ ಜನ ಯಾರು ಕೇರೆ ಮಾಡಿಲ್ಲ. ಒಟ್ಟಾರೆ ಈಗ ಇಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ ಸರ್ಕಾರ ಮಾಡಿರುವಂತಹ ಮಾರ್ಗಸೂಚಿಗಳು ಕೇವಲ ಹೆಸರಿಗೆ ಮಾತ್ರ ಅಷ್ಟೇ ಅಂತ ಅನ್ಸುತ್ತೆ. ಈಗ ಅಲ್ಲಿ ಪೊಲೀಸ್ ಅವರೇ ಇದ್ದಾರೆ, ಹೇಳ್ತಿದ್ದಾರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ಹಾಕೊಳ್ಳಿ, ಎಲ್ರಿಗೂ ಫುಡ್ ಕಿಟ್ ವಿತರಣೆ ಮಾಡ್ತಾರೆ, ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿ ಅಂದ್ರೂ ಕೂಡ ಜನ ಕೇಳಿಲ್ಲ. ಒಟ್ಟೊಟ್ಟಿಗೆ ಎಲ್ಲರೂ ಕೂಡ ನುಗ್ಗಿರುವಂಥದ್ದು. ಈಗ ಮಳೆ ಬೇರೆ ಬರ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಪೊಲೀಸರು ಇವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸವನ್ನೇ ಪಟ್ಟಿದ್ದಾರೆ. ಕಾರ್ಮಿಕ ಇಲಾಖೆಯಿಂದ ಈ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಎಷ್ಟೋ ಜನ ಬಡವರಿಗೆ ಇದರಿಂದ ಸಾಕಷ್ಟು ಸಹಾಯ ಆಗುತ್ತೆ. ಆದರೆ ಈ ರೀತಿ ಆಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಸರಿಯಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಇದೇ ಒಂದು ರೀತಿ ಕೊರೋನಾ ಹಾಟ್ಸ್ಪಾಟ್ಗಳಾಗ್ಬಿಡುತ್ತೆ. ಈಗ 3ನೇ ಅಲೆ ಬೇರೆ ಬರ್ತಾ ಇದೆ ಅನ್ನುವಂಥ ಆತಂಕದ ಮಧ್ಯದಲ್ಲಿ ಜನ ಎಷ್ಟೇ ಜಾಗರೂಕರಾಗಿದ್ರೂ ಕೂಡ ಸಾಕಾಗೋದಿಲ್ಲ. ಬಟ್ ಜನ ಈಗ ಅನ್ಲಾಕ್ ಆಗ್ತಾ ಇದ್ದ ಹಾಗೆ ಕೊರೋನಾ ಕೂಡ ಹೋಗಿದೆ ಅನ್ನುವ ರೀತಿಯಲ್ಲಿ ಮೈ ಮರೆತು ಬಿಹೇವ್ ಮಾಡ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲೂ ಕೂಡ ದಿನಸಿ ಕಿಟ್ಗಾಗಿ ಕಾರ್ಮಿಕರು ಮುಗಿಬಿದ್ದಿದ್ರು. ತಹಸೀಲ್ದಾರ್ ಕಚೇರಿ ಎದುರು ನೂಕುನುಗ್ಗಲು ಉಂಟಾಗಿತ್ತು. ಸರ್ಕಾರದಿಂದ ಕಟ್ಟಡ ಕಾರ್ಮಿಕರಿಗೆ ದಿನಸಿ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಸೇರಿದ್ರಿಂದ ನೂಕುನುಗ್ಗಲು ಉಂಟಾಯಿತು. ಸಾಮಾಜಿಕ ಅಂತರ, ಮಾಸ್ಕ್ ಇಲ್ಲದೆ ಕಾರ್ಮಿಕರು ಮುಗಿಬಿದ್ದಿದ್ರು. ಕಚೇರಿ ಕಿಟಕಿ ಬಾಗಿಲ ಮೇಲೆ ಹತ್ತಿ ನಿಂತಿದ್ದಂತಹ ದೃಶ್ಯಗಳು ಕೂಡ ಕಂಡು ಬಂತು. ತಹಸೀಲ್ದಾರ್ ಕಚೇರಿಯಲ್ಲೇ ಕೋವಿಡ್ ನಿಯಮವನ್ನ ಗಾಳಿಗೆ ತೂರಲಾಗಿತ್ತು. ಇನ್ನು ದಾವಣಗೆರೆಯಲ್ಲೂ ಕೂಡ ಹರಿಹರ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಫುಡ್ ಕಿಟ್ ಅನ್ನು ವಿತರಿಸಲಾಯಿತು. ಈ ವೇಳೆ ಜನರು ಕೊರೋನಾ ನಿಯಮಗಳನ್ನು ಗಾಳಿ ತೂರಿ ಫುಡ್ ಕಿಟ್ಗಾಗಿ ಮುಗಿಬಿದ್ದರು.
ನೆಟ್ವರ್ಕ್ 18 ಫೆಡರಲ್